ಹರೇ ಕೃಷ್ಣ. ಇವತ್ತು ಕೊನೆ ಆಷಾಢ ಶುಕ್ರವಾರ, ಹಾಗಾಗಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ರೆಡಿ ಆಗ್ತಿದ್ದೆ. ಹಾಗೆ ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕು ಅನಿಸ್ತು. ಏನು ಗೊತ್ತಾ, ನಾವು ಯಾವಾಗಲೂ ನಮ್ಮ ಹತ್ರ ಇಲ್ಲದೆ ಇರೋದನ್ನೇ ಬಯಸ್ತೀವಿ. ಯಾರಿಗೂ ಕಾಣದೇ ಇರೋರು ಅಟೆನ್ಷನ್ ಬೇಕು ಅಂತ ಬಯಸ್ತಾರೆ. ಫೇಮಸ್ ಆಗಿರೋರು ಪ್ರೈವಸಿ ಬೇಕು ಅಂತ ಬಯಸ್ತಾರೆ. ಕೆಲಸ ಇಲ್ಲದವರು ಒಂದು ಕೆಲಸ ಸಿಗ್ಲಪ್ಪ ಅನ್ಕೋತಾರೆ. ಬಟ್ ಕೆಲಸದಲ್ಲಿ ಬ್ಯುಸಿ ಇರೋರು ಒಂದೇ ಒಂದು ಬ್ರೇಕ್ ಸಿಗ್ಲಪ್ಪ ಅನ್ಕೋತಾರೆ. ದುಡ್ಡಿರೋರಿಗೆ ಟೈಮ್ ಇರಲ್ಲ, ಟೈಮ್ ಇದ್ದವ್ರಿಗೆ ದುಡ್ಡಿರಲ್ಲ. ಯಂಗ್ಸ್ಟರ್ಸ್ಗೆ ಫ್ರೀಡಮ್ ಬೇಕು, ವಯಸ್ಸಾದವ್ರಿಗೆ ಆಸರೆ ಆಗಿರೋಕ್ಕೆ ಒಂದು ಜೀವ ಬೇಕು. ವಿಚಿತ್ರ ಅಲ್ವಾ? ನಾವು ಬೇರೆಯವ್ರ ಜೀವನ ನೋಡಿ ಅನ್ಕೋತೀವಿ ಅವ್ರ ಹತ್ರ ಎಲ್ಲ ಇದೆ, ಅವ್ರ ಜೀವನ ಥರ ನನ್ನ ಜೀವನ ಇರಬಾರ್ದಿತ್ತ ಅಂತ. ಬಟ್ ರಿಯಾಲಿಟಿ ಏನು ಗೊತ್ತಾ, ಎಲ್ಲರ ಹತ್ರ ಎಲ್ಲ ಇರಲ್ಲ, ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತೆ. ಸೊ ನಿಮ್ಮ ಹತ್ರ ಇಲ್ಲದೇ ಇರೋದನ್ನ ಯೋಚನೆ ಮಾಡಿ ಫೀಲ್ ಮಾಡಬೇಡಿ. ನಿಮ್ಮ ಹತ್ರ ಇರೋದನ್ನ ಅಪ್ರಿಷಿಯೇಟ್ ಮಾಡಿ. ನಿಮ್ಮ ಇವತ್ತಿನ ಲೈಫ್ ಇನ್ನೊಬ್ಬರ ಡ್ರೀಮ್ ಆಗಿರುತ್ತೆ ಅಲ್ವಾ? ನಿಜ ಅನಿಸಿದರೆ ನಿಮ್ಮ ಲೈಫ್ನ ಡ್ರೀಮ್ ಯಾವುದು ಅಂತ ಕಮೆಂಟ್ ಮಾಡಿ. ಹರೇ ಕೃಷ್ಣ.